ಹಾಯ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ನಿನ್ನೆ ನಮ್ಮ ಯಜಮಾನ್ರು ಸಂತೆ ಮಾಡ್ಕೊಂಬಂದಿದ್ರಲ್ಲ, ಅವರೆಕಾಳು ತಂದಿದ್ರು. ಅವರೆಕಾಳು ಸಾಂಬಾರು ಮಾಡೋಣ ಅಂತ ಸುಳಿದಿಟ್ಟಿದ್ದೆ. ಸುಳಿದಿಟ್ಟು ಕಾಳನ್ನ ನೆನೆಸಿಟ್ಕೊಂಡು ಈಗ ಅವರೆಕಾಳನ್ನ ಇದ್ದಕ್ತಾ ಇದ್ದೀನಿ. ಇದನ್ನು ಇದ್ಕಿನ ಬೇಳೆ ಸಾರು ಅಂತಲೂ ಕರೀತಾರೆ, ಅವರೆಕಾಳು ಸಾಂಬಾರು ಅಂತಲೂ ಕರೀತಾರೆ. ಸೊ ನಾವು ಇದ್ಕಿನ ಬೇಳೆ ಸಾಂಬಾರು ಅಂತ ಕರಿತೀವಿ. ಇವತ್ತಿನ ವ್ಲಾಗಲ್ಲಿ ಅವರೆಕಾಳು ಸಾಂಬಾರು ಹೆಂಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರೋ ಥರ ಅವರೆಕಾಳು ಸಾಂಬಾರು ಹೆಂಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಸಿಪ್ಪೆ ಸಪ್ರೇಟ್ ಮಾಡಿ ಕಾಳು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಯಾವ ಥರ ಈರುಳ್ಳಿ ಟೊಮೊಟೊ ಹೆಚ್ಚಿಬಿಟ್ಟು ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಈರುಳ್ಳಿ ಹೆಚ್ಚಬೇಕಂದ್ರೆ ಹೆಣ್ಮಕ್ಳಿಗೆ ಕಣ್ಣಲ್ಲಿ ನೀರು ದಳ ದಳ ಇಳಿತಾ ಇರುತ್ತೆ ನೋಡಿ ಫ್ರೆಂಡ್ಸ್. ಅಳ್ತಾ ಇದ್ದಾಳೇನು. ಯಾವ ಸಾಂಬಾರು ಇದೆ? ನಮ್ಮ ಕಡೆ ಬಂದ್ಬಿಟ್ಟು ಅವರೆಕಾಳು ಪಲ್ಯ ಸಾಂಬಾರು ಅಂತ ಕರೀತಾರೆ ಫ್ರೆಂಡ್ಸ್. ಇದಕ್ಕೆ ಬೆಂಗಳೂರು ಸೈಡ್ ಇದ್ಕಿನಬೇಳೆ ಸಾರು ಅಂತ ಕರೀತಾರೆ. ಬೆಂಗಳೂರು ಸೈಡ್ ಒಂದು 1/4 kg ಆಗೋಷ್ಟು ಇದ್ಕಿನಬೇಳೆ ಸುಳಿದಿಟ್ಕೊಂಡಿದ್ದೀನಿ ನಾನು. ಒಂದು ಅರ್ಧ ಕೊಬ್ಬರಿ ಬಟ್ಲ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನ ಹೆಚ್ಚಿಸ್ಕೊಳ್ತಾ ಇದ್ದೀನಿ. ಒಂದು ಟೊಮೊಟೊ ಹಣ್ಣು, ಟೊಮೊಟೊ ಹಣ್ಣು ಹಿಂಗೆ ಹೆಚ್ಕೊಂಡು ಮಿಕ್ಸರ್ಗೆ ಹಾಕೊಂತಿಲ್ಲ, ಅದಕ್ಕೆ ಈ ಥರ ಹೆಚ್ಕೊಳ್ತಾ ಇದ್ದೀನಿ. 2 ಆಲೂಗಡ್ಡೆ ತಗೊಂಡಿದ್ದೀನಿ. ಆಲೂಗಡ್ಡೆನ ಸಿಪ್ಪೆ ಸುಲಿದು ಬೇಯಕ್ಕೆ ಹಾಕ್ತೀನಿ ನಾನು. ಆಲೂಗಡ್ಡೆ ಸಿಪ್ಪೆ ಇದ್ರೇ ಸಾಂಬಾರು ಚೆನ್ನಾಗಾಗುತ್ತೆ. ಬಟ್ ನಮ್ಮ ಮನೆಯಲ್ಲಿ ಸಿಪ್ಪೆ ಯಾವ ಥರ ತೆಗಿಬೇಕಂತ ನೋಡಿ ಫ್ರೆಂಡ್ಸ್. ಈ ಥರ ನಿಮ್ಮ ಮನೇಲಿ ಇದ್ದರೆ ಇದೇ ಥರ ಸಿಪ್ಪೆ ತೆಗಿಯೋರು. ಓಕೆ ಫ್ರೆಂಡ್ಸ್, ಈಗ ಹೆಚ್ಚಿಟ್ಕೊಂಡಿದ್ದೀನಲ್ಲ ಟೊಮೊಟೊ ಹಣ್ಣು, ಈರುಳ್ಳಿ, ಕೊಬ್ಬರಿನ ಮಿಕ್ಸರ್ಗೆ ಹಾಕ್ಕೊಂಡು ಮಸಾಲೆ ರುಬ್ಕೊಂಡ್ಬಿಡೋಣ. ಮಸಾಲೆ ರುಬ್ಕೊಂಡು ಬಂದಮೇಲೆ ಒಗ್ಗರಣೆ ಕೊಟ್ಟು ಸಾರು ಏನು ಮಾಡ್ತಾರೆ ಅಂತ ತೋರಿಸ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈಗ ಮಸಾಲೆ ರುಬ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಗ್ಯಾಸ್ ಅಂಟಿಸ್ಕೊಬೇಕು. ಗ್ಯಾಸ್ ಅಂಟಿಸ್ಕೊಂಡು ಏನು ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲೆ, ಫಸ್ಟ್ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಒಂದು 4 ಸ್ಪೂನ್ ಹಾಕ್ಕೊತೀನಿ. 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಜೀರಿಗೆ ಹಾಕ್ಕೊತಿಲ್ಲ. ಸೊ ನಾನು ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಗಂಡು ಮಗು ಇದೆ ಅಲ್ವ. ಸೊ ನನಗೆ
ಅವನಿಗೆ ಹಸಿ ಕೊಬ್ಬರಿ ತಿಂದರೆ ಕೆಮ್ಮಾಗುತ್ತೆ ಅಂತ ಪಥ್ಯ ಇದ್ದೀನಿ. ಸೊ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಹಸಿ ಕೊಬ್ಬರಿ ಹಾಕ್ಕೊಂಡು ಸಾಂಬಾರು ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಸೊ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡು ಏನು ಅರ್ದಿಟ್ಟಿದ್ದೀನಲ್ಲ ಮಸಾಲೆ, ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಮಸಾಲೆ ಖಾರ ಏನೂ ಹಾಕ್ಕೊಂಡಿಲ್ಲ, ಬರೀ ಕೊಬ್ಬರಿ, ಟೊಮೊಟೊ ಹಣ್ಣು, ಈರುಳ್ಳಿ ಅಷ್ಟೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ಈ ಥರ ನೀರು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೀವು. ನನಗಿಷ್ಟೇ ನೀರು ಸಾಕು, ನಾನು ಇಷ್ಟ ಹಾಕ್ಕೊತಾ ಇದ್ದೀನಿ. ಈಗ ಆಗಲೇ ಹೆಚ್ಚಿಟ್ಟಿರೋ ಅಂಥ 2 ಆಲೂಗಡ್ಡೆನ ಹಾಕ್ಕೊತೀನಿ ಇವಾಗ. ಒಂದು ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್, ಗರಂ ಮಸಾಲ, ಇದಿಷ್ಟು ಹಾಕ್ಕೊಂಡು ಮತ್ತೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಎಲ್ಲ ಮಸಾಲೆಗೆ ಅಂಟ್ಕೊಬೇಕು. ಫಸ್ಟ್ ಕಾಳು ಬೇಯಿಸ್ಕೊತಾರೆ. ಸೊ ನಾನು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಕಾಳು ಬೇಯುತ್ತಂತ ಕುಕ್ಕರಲ್ಲೇ ಮಾಡಿಬಿಡ್ತಾ ಇದ್ದೀನಿ. ಈಗ ಏನು ಸುಲಿದಿಟ್ಟಿರೋ ಅಂತ ಅವರೆಕಾಳು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ. ಇನ್ನ ಒಂದು ಸ್ವಲ್ಪ ನೀರು ಹಾಕಿ ಇವಾಗ ಕುಕ್ಕರ್ ಮುಚ್ತೀನಿ. ಓಕೆ ಫ್ರೆಂಡ್ಸ್, ಸಾಂಬಾರು ಆಗೋ ಅಷ್ಟರಲ್ಲಿ ನಾವು ಅನ್ನ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ಅವರೆಕಾಳು ಸಾಂಬಾರು ರೆಡಿ ಆಗಿದೆ. ಸೊ ನೋಡಿ, ಈ ಥರ ಅನ್ನದ ಜೊತೆ, ಚಪಾತಿ ಜೊತೆ, ಏನಾದ್ರು ರೊಟ್ಟಿ ಜೊತೆ ಆಗಲಿ, ದೋಸೆ ಜೊತೆ ಆಗಲಿ ಮಾಡ್ಕೊಂಡು ಈ ಥರ ಸಾಂಬಾರು ತಿನ್ಬೋದು. ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಅವರೆಕಾಳು ಸಾಂಬಾರು ರೆಡಿಯಾಗಿದೆ. ಸೊ ತುಂಬ ಟೇಸ್ಟಾಗಿ ಬಂದಿದೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿ ಮುಗೀತು. ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.